ಗೈಸ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಲಾಸ್ಟ್ ವರೆಗೂ ನೋಡಿ. ಇವಳು ಬೇಡ ಬ್ರೇಕಪ್ ಆಗೈತೆ ನಮ್ಮ ಜೊತೆ ತಪ್ಕೊಂಡು ಎಲ್ಲ ಇದು ಮಾಡ್ತಾವಳೆ. ಜಾಸ್ತಿ ಆಗಿದೆ ಬೇಬಿ, ಒಂದು ಹಾಡು ಹೇಳು ನನಗೋಸ್ಕರ. ಇಬ್ಬರು ಸೇರಿ ನನ್ನನ್ನು ಚುಚ್ಚುತ್ತಾ ಇದ್ದಾರೆ. ನಾನು ಬದುಕಿದ್ರೆ ನಿಮ್ಗೆ ಇಷ್ಟ ಅಲ್ವೇ? ನನ್ನ ತಲೆ ತೆಗೆದು ಕಾಲ್ ಮಾಡಿ ಇಲ್ಲ. ಒಳಗೆ ಜಗತ್ತಿನ ಕುರಿತು ಪ್ರಾರ್ಥನೆಯನ್ನ ಮಾಡ್ತೀನಿ, ತಾವೆಲ್ಲ ಅದನ್ನ ನೋಡ್ತೀರಿ. ನಾನು ಪ್ರಾರ್ಥನಾ ಗೈಸ್, ನೀವು ನೋಡ್ತಾ ಇದ್ದೀರಾ ಭರತ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ಚಾನಲ್ಗೆ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಈ ಥರ ಕಾಮಿಡಿ ವಿಡಿಯೋಸ್ ನನ್ನ ಚಾನಲಲ್ಲಿ ಯಾವಾಗಲೂ ಅಪ್ಲೋಡ್ ಮಾಡ್ತಾ ಇರ್ತೀನಿ ಗೈಸ್. ಈ ವಿಡಿಯೋ ಯಾರನ್ನೂ ಟೀಕೆ ಮಾಡೋದಲ್ಲಿ ಕಮೆಂಟ್ ಮಾಡೋದಾಗಿ ಅಲ್ಲ, ಬರೀ ಜನರಿಗೋಸ್ಕರ ನಗು ತರಿಸೋಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು ಗೈಸ್. 12ನೇ ಸೀಸನ್ ಬಿಗ್ ಬಾಸಲ್ಲಿ ಯಾರ್ಯಾರಿದ್ದಾರೋ, ಯಾವ್ಯಾವ ಕಂಟೆಂಟ್ ಕ್ರಿಯೇಟರ್ ಬಂದಿದ್ದಾರೋ ಅಂತ ಹಂಗೆ ನೋಡ್ಕೊಂಬರೋದ. ಅವ್ರು ಏನು ಮಾಡ್ತಿದ್ದಾರೋ, ಏನು ಕೆಲಸ ಮಾಡ್ತಿದ್ದಾರೋ, ಅವ್ರ ಬಿಹೇವಿಯರ್ ಹೇಗಿದೆ ಅಂತ ಈ ವಿಡಿಯೋದಲ್ಲಿದೆ. ಕಂಪ್ಲೀಟ್ ವಿಡಿಯೋ ನೋಡಿ. ಇವಳು ಬೇಡ ಬ್ರೇಕಪ್ ಆಗೈತೆ ನಮ್ಮ ಜೊತೆ ತಪ್ಕೊಂಡು ಎಲ್ಲ ಇದು ಮಾಡ್ತಾವಳೆ. ತರಿಸ್ತೀನಿ, ನಾನು ತರಿಸ್ತೀನಿ. ಇವಳು ಬೇಡದಾಗೆ ಇನ್ನೊಬ್ರ ಜೊತೆ ಎಲ್ಲ ತಪ್ಕೊಂಡು ಇಂಥವೆಲ್ಲ ನೋಡಲ್ಲ, ನನಗೆ ಆಯ್ತಲ್ಲ ಕಣ, ಆಯ್ತಲ್ಲ ಟಡಕೋಶಾಡ ಬಾ. ಬಿಗ್ ಬಾಸ್ ಸರ್ ಏನಂತಾರೆ ಅಂತ ಕೇಳೋದ ಬನ್ನಿ ಗೈಸ್. ನಮ್ಮನ್ ನಕ್ಕನ್ ಮತ್ತೆ ಹುಡುಗಿ ನೋಡ ಏನ್ ಸೈಕ್ ಆಗವಳೆ, ಮತ್ತೆ ದಮ್ಮೊಡಿಯಕ್ ಹೋಗೋಣ ಬರ್ತೀಯಾ? ಈ ರೀತಿ ಮಾತಾಡಿದ್ರೆ ವಿಚಾರ ಆಗ್ಲಿ ನನ್ನ ವಿಚಾರ ಆಗ್ಲಿ ಮಾತಾಡ್ಬಿಟ್ರೆ, ನನ್ ಸುದ್ದಿ ಮಾತಾಡಿದ್ರೆ ಕಡ್ಲಕಾಯಿ ಉರಿತಾರಲ್ಲ ಉರಿಸ್ಬಿಡ್ತೀನಿ ಸ್ಟೇಷನ್ಗೆ ಹಾಕ್ಬಿಟ್ಟು ಮತ್ತೆ. ಓಕೆ ಕಪ್ಪೆ ಹಂಗೆಲ್ಲ ಬಿಗ್ ಬಾಸ್ ಮನೇಲಿ ಆ ಥರ ಎಲ್ಲ ಮಾತಾಡಬಾರ್ದು. ನಮ್ಮನ್ ಚಿನ್ನ ಚಪ್ಪರ್ ನನ್ ಮಗ ನೀನು. ನನ್ ಲೈಫಲ್ಲಿ ಏನ್ ಟೆನ್ಷನ್ ಅಂತಂದ್ರೆ ಬಾಬು ನಕ್ಕನ್ ಚಿನ್ನ ಯಾವಾಗ ಬಗಳ್ಕೊಂಡ್ಬೇಕೋ ಅವಾಗ ಬಗಳ್ಕೊಳೋದಿಲ್ಲ, ಈಗ ಬಗಳ್ಕೊಂತ ಇದ್ದಾನೆ. ನನ್ ಮನ್ಸಲ್ಲಿ ಏನಾದ್ರೂ ಬಗಳ್ತಾನೆ. ಪಕ್ಕದ ರೋಡಲ್ಲಿ ಯಾವ್ದೋ ನಾಯಿ ಬಗಳ್ತಾ ಇದೆ ಅಂತ ಈ ಚಪ್ಪರ್ ನನ್ ಮಗನ್ ಕೂಡ ಬಗಳ್ತಾ ಇದ್ದಾನೆ. ನಕ್ಕನ್ ಚಿನ್ನ ಗೈಸ್, ಈ ಸಮಯದಲ್ಲಿ ನಮ್ಮ ಮಂಜಣ್ಣ ಇದ್ದಿದ್ರೆ ಕಾಮಿಡಿ ಡೈಲಾಗ್ ಹೊಡಿಬೋದಾಗಿತ್ತು. ಕಪ್ಪೆಗೆ ಕೆಟ್ಟ ಕಾಮೆಂಟ್ ಹಾಕೋದು ಇಕ್ಕಿ ನನ್ನ ಮಕ್ಕಳ ತಡ್ಯಾರೆ. ಮಂಜಣ್ಣ, ಬಿಗ್ ಬಾಸ್ ಮನೇಲಿ ಯಾರು ಕಮೆಂಟ್ ಹಾಕ್ತಾರೆ ಮಂಜಣ್ಣ? ದಮ್ಮಿದೇನ ಬಾರ ಇಲ್ಲ ಮಾಡಿ ಏನ್ ಮಾಡ್ತೀಯ? ಜಾಸ್ತಿ ಅಕ್ಕ ಮಾಡಬ ದಮ್ಮಿದೇನ ಬಾರ ಇಲ್ಲ ಮಾಡಿ ಏನ್ ಮಾಡ್ತೀಯ? ನೀನ್ ದೊಡ್ಡ ಡುಬಾಲ್ಟ್ ವಾದ ಮಾಡ್ಬೇಡ, ಸಿಟ್ಟು ತಡೆಯಾಗಲ್ಲ ನಾನು. ಇರುವಾಗ ನಾನು ಒಬ್ರಿಗೆ ಸಾರಿ ಕೇಳಲ್ಲ, ಅಪಾಲಜಿ ನಾನು ಅವ್ರಿಗೆ ಕೇಳೋದು ಇಲ್ಲ. ಬಿಕಾಸ್ ಅವನು ಸ್ಟಾರ್ಟ್ ಮಾಡಿದ್ದು, ಅವನೇ ಎಂಡ್ ಮಾಡಿದ್ದು. ಬಿಕಾಸ್ ವೈಫ್ ನಾಯಿ ಕರೆಕ್ಟ್ ತಾನೆ, ಅದಕ್ಕೆ ನನ್ನ ವಾಯ್ಸ್ ರೈಸ್ ಮಾತಾಡಿ. ಇಬ್ಬರು ಸೇರಿ ನನ್ನನ್ನು ಚುಚ್ಚುತ್ತಾ ಇದ್ದಾರೆ. ನಾನು ಬದುಕಿದ್ರೆ ನಿಮ್ಗೆ ಇಷ್ಟ ಅಲ್ವೇ? ನನ್ನ ತಲೆ ತೆಗೆದು ಕಾಲ್ ಮಾಡಿ ಇಲ್ಲ. ಬಿಗ್ ಬಾಸ್, ನಿಮ್ಮಲ್ಲಿ ನಾನು ಮನವಿ ಮಾಡ್ಕೋತವನಿ, ಮಂಜಣ್ಣಗೊಂದು ಐಸ್ ಕ್ರೀಮ್ ತಂದ್ಕೊಡಿ ಕೂಲ್ ಆಗಕ್ಕೆ ಪ್ಲೀಸ್ ಬಿಗ್ ಬಾಸ್. ಕಡೆ ಬರ್ತಾ ಇರೋ ಕಂಟೆಸ್ಟೆಂಟ್ ಎಲ್ಲ ಕನ್ನಡ ಮಕ್ಕಳಿಗೂ ಕೇಳ್ಕೊಳ್ಳೋದೇನೆಂದರೆ, ಇವತ್ತು ಎಲೆಕ್ಷನ್. ನೀವು ಯಾರಿಗೆ ಎಲೆಕ್ಷನ್ ಮಾಡ್ತೀರಾ ಅನ್ನೋದು ನಿಮ್ಮ ಕೈಲಿದೆ. ಬೇಗನೆ ಹೋಗಿ ಎಲೆಕ್ಷನ್ ಮಾಡಿ ಅಂತ ಕೇಳ್ಕೊತಾವ್ನಿ. ನಿಮ್ಮ ಕ್ಯಾಂಡಿಡೇಟ ಉಳಿಸಿ. ನಮಸ್ಕಾರ, ನಾನೇ ಕಬ್ಜೇಶ್. ಚೌಕಟ್ಟಲ್ಲಿ ಪದಯಾತ್ರೆ ಮಾಡೋಣ, ತುಂಬಾ ದೊಡ್ಡ ಮಟ್ಟದಲ್ಲಿ ಮಾಡೋಣ, ಖಂಡಿತ ಮಾಡೋಣ. ಆದಷ್ಟು ಬೇಗ ನಿಮ್ ಜೊತೆ ಮಾಹಿತಿನ ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ದಯವಿಟ್ಟು ಸಹಕರಿಸಿ, ಆದಷ್ಟು ಬೇಗ ಅಪ್ಡೇಟ್ ಕೊಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬಾಯ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ರಾತ್ರಿ 7 ಗಂಟೆ. ಓಯ್ ಪಪ್ಪು, ನೀನಂದ್ರೆ ನನಗೆ ತುಂಬಾ ಇಷ್ಟ. ನಿನ್ ಜೊತೆ ನಾನು ಮೆಸೇಜ್ ಮಾಡಲ್ಲ, ನಿನ್ ಜೊತೆ ನಾನು ಕಾಲ್ ಮಾಡಲ್ಲ, ನೀನ್ ನನಗೆ ಟೈಮ್ ಕೊಡಲ್ಲ. ಆದ್ರೂ ಕೂಡ ಪಪ್ಪುಮ್ಮ, ನಿನಗೆ ನಾನೇ ಮದ್ವೆ ಆಗೋದು. ಐ ಲವ್ ಯು ಸೋ ಮಚ್. ಬೇಬಿ, ಜಾಸ್ತಿ ಆಗಿದೆ ಬೇಬಿ, ಒಂದು ಹಾಡು ಹೇಳು ನನಗೋಸ್ಕರ. ಗೈಸ್, ಬಿಗ್ ಬಾಸ್ ಮನೇಲಿ ಆಡ್ಬೇಕಂತ ಕಿಪ್ಪಿ ಹಾಕಂಗೆ. ಇಬ್ಬರು ಸೇರಿ ನನ್ನನ್ನು ಚುಚ್ಚುತ್ತಾ ಇದ್ದಾರೆ. ನಾನು ಬದುಕಿದ್ರೆ ನಿಮ್ಗೆ ಇಷ್ಟ ಅಲ್ವೇ?
ಬೀಳ್ಬಾರ್ದು. 1 ಗಂಟೆ ಅಲ್ಲ 2 ಗಂಟೆ ಆಗಿರ್ಲಿ ಆರ್ಮಿ ತರ ಕಬ್ಬಾಡ್ತೀರಿ. ಮ್ಯಾಮ್ಗೆ ಯಾವ ಹುಡುಗರು ಕಂಡ್ರಿಸಿನೇ ಬೀಳ್ಬಾರ್ದು. ಮ್ಯಾಮ್ಗೆ ಯಾವ ಹುಡುಗರು ಕಂಡ್ರಿಸಿನೇ ಬೀಳ್ಬಾರ್ದು. ಗೈಸ್ ಇದ್ರ ಬಗ್ಗೆ ನಾನೇನು ಮಾತಾಡಲ್ಲ, ನಿಮಗೆ ಬಿಟ್ಬಿಡ್ತೀನಿ. ನೀವೇ ಹೇಗಿತ್ತು ಅಂತ ಹಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ದಿನ 4 ಬೆಳಗ್ಗೆ 8:15. ಐ ಲವ್ ಯು ಕೀರ್ತಿ. ಯಾರೇನಾರ ಅಂದ್ರೆ ಯಾರೇನಾರ ಇದು ಮಾಡಿ ನನಗೊತ್ತ ನೀನು ಬೇಕು. ಐ ಲವ್ ಯು. ನನ್ನ ಜೀವ ನೀನು, ನನ್ನ ಪ್ರಾಣ ನೀನು. ಐ ಲವ್ ಯು ಮುದ್ದು. ಐ ಲವ್ ಯು. ನೀನಂದ್ರೆ ನಂಗೆ ಜೀವ, ನೀನಂದ್ರೆ ನಂಗೆ ತುಂಬ ಇಷ್ಟ. ನೀನು ಬಿಟ್ಟಿರಕ್ಕಾಗಲ್ಲ ಕೀರ್ತಿ, ನಾನು ಸತ್ತೋಗ್ಬಿಡ್ತೀನಿ. ಐ ಲವ್ ಯು. ಈಗ ತಾಳಿ ಕಟ್ಕೊಂಡು ಬಂದೇ ಬರ್ತೀನಿ. ಐ ಲವ್ ಯು ಕೀರ್ತಿ. ಬಿಗ್ ಬಾಸ್ 12ನೇ ಸೀಸನ್ ಇವರು ಏನು ಅನ್ಕೊಂಡಿದಾರೋ ಗೊತ್ತಿಲ್ಲ ಗೈಸ್. ಜೀವನದಲ್ಲಿ ಮುಂದೆ ಬಾ, ಸಂಪಾದನೆ ಮಾಡು. ಇಂಥ 100 ಅಲ್ಲ 1000 ಜನ ಹುಡುಗರು ನಿಂದೆ ಬೀಳ್ತಾರೆ. ಲೈಫ್ ಅಲ್ಲಿ ನಾವು ಯಾವತ್ತೂ ಅವರಿಂದ ಹೋಗ್ಬಾರ್ದು. ಪ್ರತಿ ಒಂದು ದಿವಸ ನಮ್ಮ ಹಿಂದೆ ಬರಬೇಕು. ಅಂಡರ್ಸ್ಟ್ಯಾಂಡ್? ಒಳಗೆ ಜಗತ್ತಿನ ಕುರಿತು ಪ್ರಾರ್ಥನೆಯನ್ನ ಮಾಡ್ತೀನಿ. ತಾವೆಲ್ಲ ಅದನ್ನು ನೋಡ್ತೀರಿ. ನಾನು ಪ್ರಾರ್ಥನಾ ಜಗತ್ತಿನ ಒಳಿತೆಗೋಸ್ಕರ ಅದರ ಪರಿಣಾಮ ಆಗುತ್ತೆ ಅನ್ನೋ ವಿಶ್ವಾಸ ನನಗಿದೆ. ಒಬ್ಬನೇ ಮಂಜುನಾಥನೊಬ್ಬನೇ ಈ ವಿಡಿಯೋಗೊಂದು ಲೈಕ್ ಕೊಡೋದು ಮರಿಬೇಡಿ. 6 ಬೆಳಗ್ಗೆ 8:30. ಬಿಗ್ ಬಾಸ್ ಮನೆಯಲ್ಲಿ ಈಗೊಂದು ಕ್ರೀಡೆ ನಡೆಸಬೇಕಂತ ಬಿಗ್ ಬಾಸ್ ಅವರು ಆದೇಶವನ್ನು ಕಳಿಸಿದ್ದಾರೆ. ಬೆಳಗ್ಗೆ 10:20. ಬಿಗ್ ಬಾಸ್ ಆದೇಶದ ಮೇಲೆ ಕಬಡ್ಡಿಯನ್ನು ಆಯೋಜಿಸಲಾಗುತ್ತಿದೆ. ಅದಕ್ಕೆ ವರ್ಸಸ್ ಮತ್ತೆ ಆಪೋಸಿಟ್ ಆಗಿ ಸೆಲೆಕ್ಟ್ ಮಾಡಿ. All the best. Captains, no foul play. Respect the sport. Referee decision final. Okay? ಕಬಡ್ಡಿ ನಿನ್ ಗೊತ್ತಾ? ತೋರಿಸ್ತೀನಿ ಕಬಡ್ಡಿ ಫಸ್ಟ್. ನಾನು ಬರ್ಲಾ? ಕಬಾಬ್ ಅನ್ನಂಗಿಲ್ಲ. ಹೇಳ್ಕೊಡ್ತೀನಿ. ಕಬಡ್ಡಿ 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 ಕಬಾಬ್ 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 ಕಬಡ್ಡಿ ಕಬಾಬ್ ಈ ತರ ಆಡ್ಬೇಕು. ಓಕೆ, ಆ ತರನೂ ಬರಲ್ಲ ಅಂದ್ರೆ ಇನ್ನೂ ತರ ಹೇಳ್ಕೊಡ್ತೀನಿ. ಮಾತಾಡಲೇ ಬೋಳಿ ಮಗನೇ. ಕೇಳ್ಕೊ, ನೀನ್ ನಾಗರವರಾಗೋ ಕೆರೆಯವನರಾಗೋ ಹೊಡೆದ್ರೆ ಸತ್ತೋಯ್ತೀಯ ಕೋಲಲ್ಲಿ. ಹೇಳ್ತೀನಿ ಕೇಳ್ಕೊ, ಗುಡಿಸ್ತಲಿದ್ಯಾ, ಊಟ ಮಾಡ್ಕೊಂಡು ಆರಾಮಾಗಿ ಹೋಗು. ಗೊತ್ತಾಯ್ತಾ? ಬಿಗ್ ಬಾಸ್ ಮನೆಯಲ್ಲಿ ಜಗಳ ಆಡಬಾರ್ದು ಅಂತ ನಿಮ್ಮಲ್ಲಿ ಕೇಳ್ಕೊತೇವಿ.
ಕಬಡ್ಡಿ ಆಟವು ಮುಕ್ತಾಯವಾಗಿರೋದ್ರಿಂದ ಯಾರು ಗೆದ್ರು ಅಂತ ಬಿಗ್ ಬಾಸ್ ಅವರು ವಿನಂತಿಸುತ್ತಾರೆ. ಮಧ್ಯಾಹ್ನ 12:10. ಮಧ್ಯಾಹ್ನ 2:40. ಕ್ಷಣ ಎದೆ ಮೇಲೆ ಅವಳ ಕಿಪ್ಪಿಂದ ಟಾಟಾ ಹಾಕ್ಸ್ಕೊಳ್ಳೋಂತ ಇದ್ ಮಾಡಿದ್ದೆ. ಅವಳೇ ಎಲ್ಲರ ಜೊತೆ ಹೋದ್ಮೇಲೆ ನಾನು ಏನ್ ಮಾಡೋಣ, ಹೆಲ್ಪ್ ಮಾಡ್ಬೇಕು, ಇದ್ ಮಾಡ್ಬೇಕು, ಹೇಳ್ಬೇಕು. ಕಪ್ಪೆಯವರೇ ಸೈಲೆಂಟ್ ಆಗಿರ್ಬೇಕು, ಒಸಿ ಸಮಾಧಾನ ಮಾಡ್ಕೋಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೋತಾವಿ. ನಿಮ್ ಕಷ್ಟ ನಮ್ಗೆ ಅರ್ಥ ಆಗುತ್ತೆ. ಅಯ್ಯೋ ಮೊಂಕೆ, ಇದುವರೆಗೂ ಮಾಡಬಾರ್ದಲ್ಲ ಗಪ್ ಕೆಲ್ಸ ಎಲ್ಲ ಮಾಡ್ಬಿಟ್ಟು ನಾನು ಸತ್ಯರಿಚಂದ್ರ ಅಂದ್ರೆ ಯಾರಾದ್ರೂ ನಂಬ್ತಾರಣ್ಣಯ್ಯ? ಗೈಸ್, ಈ ವಿಡಿಯೋ ಹೇಗಿತ್ತು ಅಂತ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ. ಹಂಗೆ ನನ್ನ ತಪ್ಪೇನಾರು ಮಾಡಿದರೆ ನನ್ನ ಕಡೆಯಿಂದ ಕ್ಷಮೆ ಇರಲಿ ಅಂತ ಕೇಳ್ಕೊತಾ ವಿಡಿಯೋನ ಮುಗಿಸ್ತೋನಿ. ಸಿಗೋಣ ನೆಕ್ಸ್ಟ್ ಕಾಮಿಡಿ ವಿಡಿಯೋಸ್ ಜೊತೆ. ಗೈಸ್, ಇವೆಲ್ಲ ವಿಡಿಯೋಸ್ ಬರೀ ಕಾಮಿಡಿಗೋಸ್ಕರ ಮಾತ್ರ.